ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನನ್ನ ಸ್ಪೆಷಲ್ ಆದಂತಹ ಚಿಕನ್ ದಮ್ ಬಿರಿಯಾನಿ ರೆಸಿಪಿ ನಿಮ್ಮ ಕೂಡ ಶೇರ್ ಮಾಡ್ಕೊಳತ್ತೀನಿ ರೀ. ಅದನ್ನು ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಇಲ್ಲಿ ಎಣ್ಣೆ ಬಿಸಿ ಇಟ್ಟೇನಿ ನಾನು. ಅದ್ರೊಳಗೆ ಇಲ್ಲೇ ಮಮ್ಮಿ ಉಳ್ಳಾಗಡ್ಡೆ ಹೆಚ್ಚಿಟ್ಟಿದ್ರೆ ಅದನ್ನು ಫ್ರೈ ಮಾಡ್ಕೊಂಡು ನೋಡ್ರಿ. ಇವಾಗ ಚಿಕನ್ ಎಲ್ಲ ಕರೆಕ್ಟಾಗಿ ತೊಳೆದು ಇಟ್ಕೊಂಡಿದ್ದೀವಿ ರೀ. ಇಲ್ಲಿ ಬೇರೆ ಬೇರೆ ಮಾಡಿದ್ಲು ರೀ ಇಕ್ಕಿ ಎಲ್ಲ ಅದನ್ನ ಹಾಕ್ಕೊಟ್ರ ತಗೋರು ಹಾಕ್ಬಿಡು ಅಂದ್ರೆ ಹೇಳಿ ಕಳ್ಸಿದ್ರ ಇರ್ಲಿ ಬಿಡಿ ಇರ್ಲಿ. ಏ ಬ್ಯಾಡ ಬಿಡ ಹರ್ಷ ನೋಡಲೆ ಇದು ಕೋಟ ಕಲೀಜನು. ಅದು ಹಾಕು. ಕೋಟ ಕಲೀಜನು ಹಾಕ್ಬೇಕಾ? ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ. ಆಮೇಲೆ ಪೆಪ್ಪರ್ 5 ಗರಂ ಮಸಾಲ ನಾನು ಸ್ವಲ್ಪ ಜಾಸ್ತಿನೇ ಹಾಕೊಳತ್ತೀನಿ. ಯಾಕೆ? ಸ್ವಲ್ಪ ಟೇಸ್ಟಿ ಆಗುತ್ತೆ. ಚಲೋ ಮಾಡವ, ಮತ್ತು ಮಸಾಲೆ ಮಾಡಬೇಡ. ಆಮೇಲೆ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರೀ. ಆ ಡಬ್ಯಾಗ ಐತಿ, ಸ್ಟೀಲ್ ಡಬ್ಯಾಗ ಪೇಪರ್ ಪೌಡ್ರ್ ಹಾಕ್ತೀನಿ ತಡಿ. ಸ್ವಲ್ಪ ಬಿರಿಯಾನಿ ಮಸಾಲ ಹಾಕೊಳ್ಳೋಣ. ಆಮೇಲೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಹಾಕೊಳ್ಳೋಣ. ಇಲ್ಲಿ ಉಳ್ಳಾಗಡ್ಡಿ ಫ್ರೈ ಆಗತ್ತವ್ರಿ. ಸ್ವಲ್ಪ ಹಾಕ್ಬೇಕಿಲ್ಲ ನೀವು ಏನು ಕೆಲಸ ಹಾಕಿದ್ದೀನಿ ನೀನು? ಟೇಸ್ಟಿ ಆಗುತ್ತೆ ಅದು. ಹೌದು ಬಿಡುವ. ಚಲೋ ಆದ್ಮೇಲೆ ಚಲೋ ಐತೆ ಆಗುತ್ತೆ. ಆಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಅರ್ಷೆ ಫಸ್ಟ್ ಹಾಕಿದ್ದಿಲ್ಲ ನೀವು? ಉಪ್ಪು ಇಲ್ಲ, ಹಾಕಿಲ್ಲ. ನೆನಪೈತೆ ಒಟ್ಟು. ಆಮೇಲೆ ಸ್ವಲ್ಪ ಟಮಾಟಿ, ಕೊತ್ತಂಬರಿ, ಮೆಣಸಿನ್ಕಾಯಿ 3. ಏನೀಗ ಎಣ್ಣೆ ಒಳಗೆ ಫ್ರೈ ಮಾಡಂಗನೇ ಇಲ್ರಿ ಏನು ತರಕಾರಿನೂ. ಆಮೇಲೆ ಮತ್ತು ಈಗೆಲ್ಲ ಭಾಳ ಮುಂದುವರೆದ ಕಾಲ ಬಂದೈತ್ರಿ. ಪಾಲಕ ಮೆಂತೆ ಚೆನ್ನಾಗಿ ಹಿಂಡದ. ಮೊದಲು ಚಿಕನ್ ನೀರು ಇರ್ತೈತಿ ನೋಡ್ರಿಪ್ಪ. ನೋಡಿ ಮಾಡಿರಿ, ಕಮೆಂಟ್ ಮಾಡಿರಿ. ನೀವು ಹಂಗೆ ಮಾತಾಡಬೇಡ್ರಿ. ನೀನು ಅಷ್ಟೇ ರೀ. ನಮ್ಮ ಹುಬ್ಳಿ ಕಡೆ ಭಾಷೆನ ಚಂದಲ್ಲ ಹರ್ಷ. ಬರ್ರಿ ಹೋಗ್ರಿ ಕುಂದುರ್ರಿ ಎಲ್ಲ ಚಂದ. ಬರ್ರಿ. ಒಬ್ಬೊಬ್ಬರು ಇದ್ರ ಕಡೆ ಹೆಂಗಂದ್ರೆ ಬಾಲಿ ಹೋಗ್ಲಿ, ಬಂದ್ರೆ ಬರ, ಹೋದ್ರೆ ಹೋಗ ಅಂತಾರ. ಒಂದೊಂದು ಹಳ್ಳಿ ಕಡೆ ಬಂದರೆ ಬರಲ್ಲ ಬಂದ್ರೆ ಬಾರ. ಖಾರದ ಪುಡಿನೂ ಹಾಕೊಳ್ಳೋಣ. ಮೆಣಸಿನ್ಕಾಯಿ ಹಾಕಿದ್ರೆ ಅಂದ್ರೆ ಸ್ವಲ್ಪ ಹಾಕೋಣ. ಪ್ಯಾಕೆಟ್ನಾಗ ಭಾಳ ಖಾರ ಐತೆ ನೋಡಿ. ಅದು ಬಾರ ಖಾರ ಐತಿ. ಕಡಿಮೆ ಆಕೈತೆ ಅಂತ ಅರ್ಷಿ ಹಾಕ್ಬಿಡ ಅರ್ಷ. ಈಗ ಮತ್ತೇನು ಹಾಕೋದೈತಿ? ಮೊಸರು ಹಾಕಿದೈತಿ. ಬಿರಿಯಾನಿಗೆ ಮೊಸರು, ಉಳ್ಳಾಗಡ್ಡಿ, ಸ್ವಲ್ಪ ಎಣ್ಣೆ, ಮೊಸರು ರೀ, ಟಮಾಟ ಹಾಕಿದ್ದೈತ್ರಿ. ಆದರೂ ಮೊಸರಕ್ಕೆ ಟೇಸ್ಟ್ ಆಕೈತಿ. ಆಮೇಲೆ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಂಡಿವನ್ನೆಲ್ಲ. ಹಾಂ, ಫ್ರೈ ಆಗಬೇಕಿಲ್ಲ ಅದು. ಇಲ್ಲಿ ಉಳ್ಳಾಗಡ್ಡಿ ಎಲ್ಲ ಫ್ರೈ ಆದವು ರೀ. ತೊಗೊಂಬಿಡೋದು ಇವಾಗ. ಇಲ್ಲಿ ಇವಾಗ ಉಳ್ಳಾಗಡ್ಡಿ ಎಲ್ಲ ಚೆನ್ನಾಗಿ ಫ್ರೈ ಆದವು ರೀ. ಇದು ಚಿಕನ್ ಒಳಗೆ ಹಾಕೊಂಬಿಡೋದು. ಸ್ವಲ್ಪ ಅಷ್ಟು ತೆಗೆದಿಟ್ಕೊಂಡು ವರ್ಷ ಈಗಾರ ತೆಗ್ದು ಎಷ್ಟು ಬಿಸಿ ಹಿಡಿಯತ್ಯಾ ನೀನು? ಹಾಕ್ಬಿಡೋದ್ರೊಳಗೆ ಬಿಡಷ್ಟ ಸಾಕು ಬಿಡು. ಹಾಕಿ ಮಿಕ್ಸ್ ಮಾಡಿ ಇವಾಗ. ಇವಾಗ ಇಲ್ಲಿ ಅಕ್ಕಿ ಕುದಿಯಾಕ ಒಂದು ಡಬ್ರಿ ನೀರು ತೊಗೊಂಡೇನಿ ರೀ. ನೀವು ಎಷ್ಟು ಅಕ್ಕಿ ತೊಗೊತೀರಿ ಅದ್ರ ಮೇಲೆ ನೀರು ಹಾಕೊಳ್ರಿ. ಇಲ್ಲೇ ಪಲಾವ್ ಎಲೆ ಹಾಕೊಂಡೇನಿ ರೀ 2. ಆಮೇಲೆ ಇದು ಚಕ್ರಮಗ್ಗಿ ಏನಂತ ಗೊತ್ತಿಲ್ರಿ, ಹಾಕೊಳತಾವ. ಆಮೇಲೆ ಮತ್ತು ಯಾಲಕ್ಕಿ, ಲವಂಗ ಅದು ಲವಂಗ, ಕಾಳು ಮೆಣಸು, ಯಾಲಕ್ಕಿ, ಆಮೇಲೆ ಸ್ವಲ್ಪ ಚಕ್ಕಿ. ಯಾಲಕ್ಕಿ ಹಂಗೆ ಮಾಡಿ ಹಾಕ್ಬಾರ್ದು, ಸ್ವಲ್ಪ ಒಡೆದು ಹಾಕ್ಬೇಕು. ಹಂಗೆ ಇರಲಿ, ಚಲೋ ಆಗುತ್ತೆ. ಉಬ್ಬುತ್ತಾವ. ಆಮೇಲೆ ಮತ್ತು ಇದನ್ನು ಚಕ್ಕಿ.
ಆಮೇಲೆ ಸ್ವಲ್ಪ ಸಾಜೀರ್ಗಿ ಇದು ಹಾಕೊಂಡು ನೆನಪ ಹಾರ್ಯಾಡ್ರಿ ನೆನಪು ಸಾಕ್ಬಿಡು. ಹಾರಿಲ್ಲ ಅಣ್ಣ. ಮತ್ತು ಹಾಕಿ ಮತ್ತಷ್ಟು ಹಾಕ್ತಾವ. ಒಂದ್ ಸ್ವಲ್ಪ ನಿಂಬೆ ಹಣ್ಣು ನಿಂತ್ಕೊಳ್ಳೋ. ಹ್ಞೂ ರಸ ಇದ್ರೆ ಹಿಂಡ್ಕೊರಿ, ಇಲ್ಲತ್ತಂದ್ರೆ ಹಂಗೆ ಅದ್ರೊಳಗೆ ಹೋಗೋದು ಬಿಡ್ರಿ. ರಸಾನು ಐತಿ ಇವಾಗ ಗ್ಯಾಸ್ ಇನ್ನು ಹಾಕಾಕತ್ತೀವಿ ಅನ್ಬೇಕು. ಹಾಕ್ಬೇಕ್ರಿ, ಅದ್ರಾಗ ಒಗಿಬಾರ್ದ ಹಾಕ್ಬೇಕು. ಯಾವಾಗ ಕಲಿತಿ ಅರ್ಶಿಯ ನೀನು ಅರ್ಶ ನೋಡಿ. ಇದು ಚಿಕನ್ ಗ್ರೇವಿ ಮಾಡ್ಕೊಳಕ ಡಬ್ರಿ ಇಟ್ಟೇನಿ, ಅದ್ರೊಳಗೆ ಎಣ್ಣೆ ಹಾಕೊಳ್ಳೋಣ, ಸ್ವಲ್ಪ ಜಾಸ್ತಿನ ಹಾಕೊಳ್ಳೋಣ. ಸ್ವಲ್ಪ ಯಾಕೆ ಹೌದಲ್ಲ, ಇದ್ರಾಗ ಎಣ್ಣೆ ಹಾಕಿದ್ದೇನೆ ಅರ್ಶಿಯ. ಹಾಕ್ತೀನಿ ಇವಾಗ. ಯಾವಾಗ ಹಾಕ್ತಿ ಕುದಿಯೋಬೇಕಾರೆ? ಇವಾಗ ಇದನ್ನ ಹಾಕೋಬೇಕಾದ್ರೆ ಹಾಕೋಣ. ನೆನಪ ಇಲ್ರಿ ಆಕಿ. ನೆನಪು ಐತೆ ನನಗೆ. ಇದನ್ನ ಕುದಿಯಬೇಕಾದ್ರೆ ಹಾಕ್ತಿರ್ತೇನಲ್ಲ ಅವಾಗ ಹಾಕ್ತೇನೆ ಅಂತಿದ್ದೆ. ನೋಡಿ ಅವಳು ಹಾಕ್ತೀನಿ. ಹಾಕಿ ಇವಾಗ ಅಂದ್ರೆ ಉದುರಾಗಿ ಬರುತ್ತೆ. ಸ್ವಲ್ಪ ಸ್ವಲ್ಪ ಸಾಕು ಸಾಕು, ಮತ್ತು ಉದುರಾಗ ಬರ್ತಿದಂತೆ ಮತ್ತೆಲ್ಲ ಸುರುಗಿರಿ. ಇಲ್ಲಿ ಚಿಕನ್ ಗ್ರೇವಿ ನೋಡ್ರಿ ಹೆಂಗಾಗೈತಿ ಮ್ಯಾಗಿರಿ ಮೆಂಟ. ಏನು ಇವತ್ತು ಪಕ್ಕ ಪಕ್ಕ ಲೈಟ್ ಎಲ್ಲೂ ಕಾಣತ್ತಿಲ್ಲ, ಅಲ್ಲಿ ಪಕ್ಕಾ ಪಕ್ಕ ಅನ್ನತೈತಿ. ಇದ್ರೊಳಗೆ ಹಾಕೊಂಡ್ರ ಇದಕ್ಕೆ ಮ್ಯಾಗ್ರಿನೇಟ್ ಏನಂತಾರಲ್ಲ, ಮ್ಯಾರಿನೇಟ್. ಇದು ಮ್ಯಾರಿನೇಟ್ 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 ಇಡೋದು. ಮ್ಯಾರಿನೇಟ್ ಸೆಕೆಂಡ್ ಇಯರ್ ಆಗೈತೆ ನೋಡ್ರಿ, ಇದೇನು ಬರಲ್ಲ ನೋಡ್ರಿ ಹೆಂಗಂತ. ಇಲ್ಲಿ ನೀರು ಸ್ವಲ್ಪ ಕುದಿಯತೈತ್ರಿ. ಒಂದು ಕಲ್ಪ ಅಕ್ಕಿ ತೊಗೊಂಡಿವಲ್ರಿ, ಅದನ್ನು ಹಾಕೊಬಿಡ್ರಿ ಇದ್ರೊಳಗನ. ಇವಾಗ ಇಲ್ಲಿ ಅಕ್ಕಿ ನಾವು ತೊಳೆದು ಹಾಕ್ಕೊಂಡಿವ್ರಿ. ಸ್ವಲ್ಪ ಒಂದು 50% 70% ಕುದಿಬೇಕ್ರಿ ಇದು ಅಕ್ಕಿ ಅಷ್ಟ. ಇಲ್ಲಿ ನಮ್ದು ಕರೆಂಟ್ ಹೋದ್ರಿ, ಅರ್ಶಿಂದು ಚಿಕನು ಕುದಿಯತೈತಲ್ಲಿ. ಆಮೇಲೆ ಇಲ್ಲಿ ಅಕ್ಕಿ ಎಲ್ಲ 70% ಕುದುತ್ರಿ ನಮ್ದು. ಅದು ಅರ್ಶಿಯ ಬಸ್ಕೊಂಬಿಡ್ಬೇಕು. ಇದು ಇನ್ನೂ ಬಂದ್ ಮಾಡಿಲ್ಲೇನ? ಬಂದ್ ಮಾಡೀನಿ. ಮತ್ತು ಬಸ್ಕೊಂಬಿಡ್ಬೇಕು. ಅದು ಇಲ್ಲ ತಂದ್ರೆ ಅಲ್ಲಿ ಇದಾಕೈತಿ. ಬಿಟ್ಟು ಕುಂತಾಳ್ರಿ ಅಕ್ಕಿ. ಇವಾಗ ಇಲ್ಲಿ ಚಿಕನ್ ಪಲ್ಯ ರೆಡಿ ಆತ್ರಿ. ಇವಾಗ ಏನು ಅರ್ಶಿಯ ನೆಕ್ಸ್ಟ್? ಇವಾಗ ಗ್ಯಾಸ್ ಬಂದ್ ಮಾಡ್ಕೊಂಡು ದಮ್ಮಿಗಿಡೋಣ. ಏನು ದಮ್ಮಿಗಿಡ? ಲೇಯರ್ ಮಾಡ್ಕೊಂಡು ದಮ್ಮಿಗಿಡ. ದಮ್ಮಿಗಿಡೋಣ. ಇಲ್ಲಿ ಲೇಯರ್ ಬಿರಿಯಾನಿ ಮಾಡತ್ತೇವಲ್ರಿ, ಹಾಗಾಗಿ ಸ್ವಲ್ಪ ಬಿರಿಯಾನಿ ಡಬ್ರಿ ಒಳಗೆ ತಕ್ಕೋಬೇಕ್ರಿ. ಅದು ಚಿಕನ್ ಸ್ವಲ್ಪ ಪೀಸ್ ಕಡಿಮೆನೇ ಇಡೋಣ ಕೆಳಗೆ. ಇಲ್ಲ ಹೊತ್ತಿಗಿತ್ತಾವ ಮತ್ತೆ. ಹೊತ್ತಿ ತಂದ್ರೂ ಚಿಕನ್ ಹೊತ್ತಬಾರ್ದಲ್ಲ, ಅದಕ್ಕೆ. ಸ್ವಲ್ಪ ರೈಸ್ ಹಾಕೊಳ್ಳೋಣ. ಗಟ್ಟಿಗೆ ಗಿಡಲ್ತು ನೋಡಿಲ್ಲಿ. ತಡಿ. ಹಾಂ, ಇದ್ರ ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಂಡಿರೋದಂಥದ್ದು ಉಳ್ಳಾಗಡ್ಡಿ. ಆಮೇಲೆ ಮತ್ತೆ ಚಿಕನ್ ಗ್ರೇವಿ ಹಾಕೊಳ್ಳೋಣ. ಇನ್ನೂ ಸ್ವಲ್ಪ ರೈಸ್ ಹಾಕೋಬೇಕಾಗಿತ್ತು. ಇಲ್ಲಿಗೆ ಮೇಲೆ ಹಾಕೊಳ್ಳೋಣ. ಆಮೇಲೆ ಇವಾಗ ರೈಸ್ ರೀ. ಆಮೇಲೆ ಉಳ್ಳಾಗಡ್ಡಿ ರೈಸ್ ಹಾಕಿದ ಮೇಲೆ. ಮತ್ತು ಸ್ವಲ್ಪ ಫುಡ್ ಕಲರ್ ಹಾಕೊಳ್ಳೋಣ. ಆಪ್ಷನಲ್ ಫುಡ್ ಕಲರ್ ಇದ್ರೆ ಹಾಕೋರಿ, ಇದು ಬಿಡ್ರಿ. ಬೇಕಂದ್ರೆ ಹಾಕೋರಿ. ಬಿಡ್ರಿ ಸಾಕು, ಭಾಳ ರೆಡ್ ಆತು. ಹಾಕಿಬಿಡ್ರಿ ಪೂರ ಪಕ್ಕದಾಳ್ರಿ. ಆಮೇಲೆ ಮತ್ತೆ ಇದ್ರ ಮೇಲೂ ಸ್ವಲ್ಪ ಎಣ್ಣೆ ಹಾಕೋಣ. ಆಯಿಲ್ ಹಾಕೊಳ್ಳೋಣ್ರಿ. ಆಯಿಲ್. ಅಯ್ಯಯ್ಯ ಅರ್ಶಿ ಅಯ್ಯಯ್ಯ ಇಷ್ಟು ಕೊಂಡ ಜಾಸ್ತಿ ಬಿತ್ತದು. ಆಮೇಲೆ ಈ ಥರ ಪ್ಲೇಟ್ ಮುಚ್ಚಿ ಒಂದು ಗುಲ್ಕಲ್ ಏನಂದ್ರೆ ಗುನ್ಕಲ್ ಹೇರ್ಕೊಂಬಿಡಿ. ಇಟ್ಕೋರಿ ಅದ್ರ ಮೇಲೆ. ಹಾಗೆ ಅರ್ಶಿಯ ಇವಾಗಿಲ್ಲ ದಮ್ ಬಿರಿಯಾನಿ ಲೋ ಫ್ಲೇಮ್ದೊಳಗೆ ಇಟ್ಕೋಬೇಕ್ರಿ. ಅರ್ಶಿ ಹಂಗಾಗಲಿಲ್ಲ ಅಂದ್ರೆ ಡಬ್ಬರ್ ಇಡೋದು ಪ್ಲೇಟ. ಲೋ ಫ್ಲೇಮ್ದೊಳಗೆ ಇಟ್ಕೊಂಡು
ಇವಾಗ ದಮ್ಮಾಗಕ್ಕೆ ಬಿಡೋಣ್ರಿ ಇದು ಬಿರಿಯಾನಿ ರೆಡಿ ಆತನ್ರಿವಾ ನೋಡುವ ರೆಡಿ ಆತ ನೋಡೋಣ ಹೆಂಗಾಗೈತಿ ಮಸ್ತ್ ಐತೆ ಮಿಕ್ಸ್ ಮಾಡ್ತೀರಲ್ಲ ಈಗ ಮಾಡಿದ್ರೆ ಚಂದ ಇಲ್ಲ ತನ್ನ ಪೀಸ್ ಸಿಗಂಗಿಲ್ಲ ಮಸಾಲೆ ಸಿಗಂಗಿಲ್ಲ ಅದು ಸೈಡ್ನಾಗ ಅಂತ ನಾವು ಹಾಕೋಬೇಕಂತ ಹೇಳಿದ್ರೆ ಮಸ್ತ್ ಐತೆ ಬಿಡಮ್ಮ ಘಮ ಘಮ ಅಂತೈತ್ರಿಪ್ಪ ನಮ್ಮ ಅರ್ಶಿಯ ಮಾಡಿದ್ರೆ ನಂಗೆ ಅಷ್ಟು ಇಷ್ಟ ರೀ ನನಗೆ ನಾ ಮಾಡಿದ್ರೆ ಇಷ್ಟ ಆಗಲ್ಲ ನೀವು ಮಾಡೇ ಏನು ಹೋಗೋಮಿನ ಇಷ್ಟ ಆಗಲ್ಲ ನಾಲ್ಕು ನೀವು ಯಾವ ಮಾಡಿ ಹೇಳು ಹೋಗ ಇವ ಮಾಡಿಲ್ಲ ನೀನು ಮಾಡ್ತೇನೆ ಬಿರಿಯಾನಿ ನಾ ಮಾಡಿಲ್ಲ ನೀನು ಈಗ ನೆಕ್ಸ್ಟ್ ಟೈಮ್ ನಾನು ಮಾಡ್ತೇನೆ ಮಾಡಿ ದೊಡ್ಡ ಚಮಚ ಬರ್ತದ ಮುರಿದಿಗಿರಿದು ನೋಡೋ ಚಂಚೆ ಚಮಚೆ ಮುರಿತ ನನ್ನ ಕೈ ಸುಟ್ಕೊಂಡೆ ಇಲ್ಲಿ ನಾನು ನಿನ್ನೆ ರಾತ್ರಿ ಚಿಕನ್ ದಮ್ ಬಿರಿಯಾನಿ ಮಾಡಿದ್ದೆ ರೀ ಅಂದ್ರೆ ಅವರು ಜಾಸ್ತಿ ವೀಡಿಯೋನ ತೊಗೊಂಡಿಲ್ಲ ರೀ ಅಂದ್ರೆ ನಾನು ಮೇಲೆ ಬಂದಿದ್ದೆ ರೀ ಹಂಗಾಗಿ ನಾನು ಟೇಸ್ಟ್ ಮಾಡಿಸೋದೆಲ್ಲ ಏನು ವೀಡಿಯೋನ ತೊಗೊಂಡಿಲ್ಲ ರೀ ಅಂದರೂ ಟೇಸ್ಟ್ ಆಗಿತ್ತು ರೀ ಫುಲ್ ಎಲ್ಲರೂ ಚಲೋ ಆಗೈತೆ ಅಂದ್ರಿ ಅಜ್ಜಿ ಅಜ್ಜನೂ ತಿಂದ್ರಿ ನಾನು ಮಾಡಿರ್ತಕ್ಕಂಥದ್ದು ಬಿರಿಯಾನಿ ಅಷ್ಟು ಚಲೋ ಆಗಿತ್ತು ರೀ ಆಮೇಲೆ ಮತ್ತು ನೀವು ಒಂದ್ಸಲ ಮನೆಯೊಳಗೆ ಟ್ರೈ ಮಾಡಿ ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ನಿಮ್ಗೇನಾದರೂ ನಾನು ಮಾಡಿರ್ತಕ್ಕಂತಹ ಚಿಕನ್ ದಮ್ ಬಿರಿಯಾನಿ ರೆಸಿಪಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನನ್ನ ಚಾನೆಲ್ಗೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋನ ಪೂರ್ತಿ ನೋಡಿರಿ ಸ್ಕಿಪ್ ಮಾಡಬೇಡ್ರಿ ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ ಬಾಯ್.